ಇನ್ನು ಮುಂದೆ ಆದರೂ ಮಕ್ಳಿಗೋಸ್ಕರ ಗಂಡಂಗೋಸ್ಕರ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತೀವಿ, ಚೆನ್ನಾಗಿರ್ತೀವಿ ಸರ್ ಮುಂದಿನ ದಿನಗಳಲ್ಲಿ. 6 months later. ಮಿಸಸ್ ಹೋಗಿದಂತೂ ನೀನು ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ, ಆದರೆ ನನ್ನ ಸಾಯಿಸ್ತೀನಿ ಸಂತೂರ್ ಹೇಳಿ ಸಾಯಂಕಾಲ ಒಳಗೆ ನೀನು ಮರ್ಡರ್ ಮಾಡಿಸ್ತೀನಿ ನನಗೆ ಗೊತ್ತು, ನೀನು ಸುಮ್ಮನೆ ಬಿಟ್ಟಿದ್ದೀನಿ ಅನ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನನ್ನ ಪಾಡು ನಾನು PG ಮಾಡ್ಕೊಂಡಿದ್ದೀನಿ, ಯಾವನ್ ಮನೆಗೂ ಹೋಗಿಲ್ಲ, ನನ್ಗೆ ಯಾವನ್ ಟೆಚ್ಚಲ್ಲೂ ಇಲ್ಲ, ಯಾವನ್ ಜೊತೆನೂ ನಾನು ಮಾತಾಡ್ತಾ ಇಲ್ಲ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡಿದ್ದಾರೆ, ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ರಪಂಚದಲ್ಲಿ 3 ಬಿಟ್ಟು ನಿಂತಿರೋ ಗಂಡ ಹೆಂಡತಿರು ಯಾರಾದ್ರೂ ಇದ್ರೆ ಅದು ಈ ಮಂಜು ಲೀಲಾನೇ ಬಿಡ್ರಿ. ಅಲ್ಲ ಅದ್ ಯಾವ ಮುಹೂರ್ತದಲ್ಲಿ ಮದುವೆ ಆದ್ರೋ ಹಂದಿ ನಾಯಿಗಳಿಗಿಂತ ಕೆಟ್ಟದಾಗ ಕಿತ್ತಾಡ್ಕೊಂಡ್ ಸಾಯ್ತಾವ್ರೆ. ಆದ್ರೂ ಈ ಗುದ್ದಾಡೋ ಗ್ಯಾಪ್ ಅಲ್ಲಿ 3 ಮಕ್ಳು ಬೇರೆ ಹುಟ್ಸವ್ರಲ್ಲ. ಈ ಕಿತ್ತೋದ್ ನನ್ ಮಕ್ಳನ್ ಸರಿ ಮಾಡಕ್ಕೆ ಪಾಪ ವಿದ್ಯಾ ಮಲ್ನಾಡ್ ಅವರು 3 ಗಂಟೆ ಲೈವ್ ಕಾರ್ಯಕ್ರಮ ಮಾಡಿ ಕೌನ್ಸಿಲಿಂಗ್ ಕೊಟ್ರು. ಏನ್ ಪ್ರಯೋಜನ? ಏನು ಇಲ್ಲ. ಜನ ಎಲ್ಲ ಪಾಪ ಇನ್ನಾದ್ರೂ ಗಂಡ ಹೆಂಡ್ತಿರ್ ಚೆನ್ನಾಗಿರ್ಲಿ, ಇವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ಇವರಿಗೆ ಸಿಂಪತಿಯಿಂದ ಲೈಕ್ಸ್ ಫಾಲೋಸ್ ಕೊಟ್ರು. ಅದೇ ಫಾಲೋವರ್ಸ್ ಇಟ್ಕೊಂಡು ಈ ನನ್ನ ಮಕ್ಳು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ನಿಂತಿದ್ರು. ಈಗ ನೋಡಿದ್ರೆ ಮಳೆಗಾಲದಲ್ಲಿ ಮೊಲ್ಲಾಗ್ರ, ಚಳಿಗಾಲದಲ್ಲಿ ವಯಾಗ್ರ ಅಂದಂಗೆ ಸೀಸನ್ ಚೇಂಜ್ ಆದಂಗೆಲ್ಲ ರೀಸನ್ ಹುಡಿಕೊಂಡು ಕಿರಿಕ್ ಮಾಡ್ಕೊಂತಾವ್ರೆ. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಅದ್ರಲ್ಲೂ ಈ ಮಂಜ, ಇವನ್ ಬೋರಿ ಮಂಜ ಅಲ್ಲ, ಮಿಂಡ್ರಿ ಮಂಜ. ಇವನ್ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಹಾಕೊಂಡಿದ್ದ ನೋಡಿ, ಸ್ಟೋರಿ ಟೆಲ್ಲರ್ ಅಂತೆ. ಕತೆ ಚೆನ್ನಾಗಿ ಹೇಳ್ಕೊಂಡೆ ಇಡೀ ಕರ್ನಾಟಕದ ಜನನ ಬಕ್ರಾ ಮಾಡ್ದ. ಇನ್ನೂ ಮಾಡೋಕ್ ಟ್ರೈ ಮಾಡ್ತಾನೆ ಅವನೇ. ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದೀನಿ, ನಾನು ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ಕಷ್ಟದಲ್ಲಿದ್ದೀನಿ, ಕಿಡ್ನಿ, ಲಿವರ್, ಗುರ್ದ ಎಲ್ಲಾ ಮಾರ್ಕೋತಾ ಇದೀನಿ ಅಂತ ಗೋಳ ಆಡ್ತಾ ಇದ್ದ. ಇದಾದ್ಮೇಲೆ ಇವನ್ ಹೆಂಡತಿ ಅನ್ನಿಸ್ಕೊಂಡೋಳು ಒಂದ್ ವಿಡಿಯೋಲಿ ಇವನ್ ಬಗ್ಗೆ ಹಿಂಗಂದಿದ್ದಾಳೆ. 8 ತಿಂಗಳಿಂದ 2 ದಿನ ಕೆಲ್ಸಕ್ಕೆ ಹೋಗಿದ್ದಾನೆ, 2 ದಿನಾನು ಕೆಲ್ಸಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದಾನೆ. ಅಷ್ಟು ಬಿಟ್ಟು ಬೇರೆ ಡೈಲಿ ಹೋಗು ದುಡ್ಕೊ ಬಂದು ಏನು ತಂದ ಹಾಕಿಲ್ಲ. ಬರೋ ಪ್ರಮೋಷನ್ ದುಡ್ಡಲ್ಲಿ ಆ ಮನೆ ಮೇಂಟೈನ್ ಹಾಕ್ತಾ ಇದ್ದಿದ್ದ. ಇದಕ್ಕೆ ಈ ಮಿಂಡ್ರಿ ಮಂಜ ಇನ್ನೊಂದ್ ವಿಡಿಯೋಲಿ ಏನ್ ರಿಪ್ಲೈ ಕೊಟ್ಟಿದ್ದಾನೆ ನೋಡಿ. ಪ್ರಮೋಷನ್ ದುಡ್ಡಲ್ಲಿ ಚಿಂತೆ ಅಂತ ಹೇಳ್ತಿಲ್ಲ. ನನಗೆ ಇನ್ಕಮ್ 80,000 ಬರ್ತಾ ಇತ್ತು, ನಾನೇ ಪ್ರಮೋಷನ್ ಮಾಡಕ್ ಹೋಗಿ, ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ. ಹೇಳ್ತಾ ಇದ್ನಲ್ಲ, ನಾನು ದುಡ್ಡು ನಾನೇ ತಿನ್ಕೋತೀನಿ. ನನ್ನ ಡ್ರೈವರ್ 60,000 ಕೊಡ್ತಾ ಇದ್ದೀನಿ, ಇನ್ನೊಂದು ಗಾಡಿ 20,000 ಕೊಡ್ತೇನೆ. ನನ್ನ ರಾಯಲ್ 80,000 ಬರ್ತಾ ಇದೆ, ನಂದು ಇರೋದೇ ಬರೀ 35,000 EMI. ಇನ್ನು ಎಷ್ಟು ನಂದು 45,000 ರೂಪಾಯಿ ನಾನು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ನನ್ನ ಮಕ್ಕಳು ನಾನೆಲ್ಲ ತಿನ್ಕೊಂಬೋದಾಯ್ತು. ನೋಡಿದ್ರೇನಪ್ಪ, ಸಾಹುಕಾರ ಕೂತ್ಕೊಂಡ್ರು ತಿಂಗಳಿಗೆ 80,000 ದುಡ್ಡು ಬರುತ್ತಂತೆ. ಅದಕ್ಕೆ ಈ ಲಾರ್ಡ್ ಲಕ್ಪತಿ ಮಗ ಕೆಲ್ಸಕ್ಕೆ ಹೋಗಲ್ವಂತೆ. ಈಗ ತಿಂಗಳಿಗೆ 80,000 ಬರುತ್ತೆ, ಅದಕ್ಕೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಿರೋ ಇವನು ಅದೇ 4 ದಿನದ ಹಿಂದೆ ಮಾಡಿರೋ ವಿಡಿಯೋಲಿ ತುಂಬಾ ಕಷ್ಟ, ದುಡ್ಡಿಲ್ಲ, ಕಿಡ್ನಿ ಮಾರ್ತೀನಿ ಅಂತ ಗೋಳಾಡ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ತಿದ್ನಲ್ಲ. ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದೀನಿ. ನನ್ನ ಹತ್ರ ಈ ಸರ್ಗಾಸೋ ನಾಟಕ ಆಡ್ಬೇಡ. ಇದಾದ್ಮೇಲೆ ಇವನು ಈ ಅಳೋ ವಿಡಿಯೋದಲ್ಲಿ ಏನ್ ಹೇಳಿದ ನೋಡಿ. 63K ಇದೆ ನಂದು, ನನಗೆ ಇದಕ್ಕೆ ಮಾಡಿ ಫ್ರೆಂಡ್ಸ್, ನನ್ಗೆ ವಾಯ್ಸ್ ಮೆಸೇಜ್ ಮಾಡಿ, ನಾನು ಬರ್ತೀನಿ, ನೀವ್ ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ. ತುಂಬಾ ಕಷ್ಟ ಇದೆ ಅಂತ ಗೋಳಾಡೋ ಗ್ಯಾಪ್ ಅಲ್ಲಿ ಅಣ್ಣ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪ್ರಮೋಟ್ ಮಾಡ್ಕೊಂತಾವನೆ. ಅಲ್ಲ, ನನಗೆ ಅರ್ಥ ಆಗದೆ ಇರೋ ವಿಚಾರ ಏನ್ ಗೊತ್ತಾ, ಈ ಮುಖಗಳು ನೋಡಿದ್ರೆ ಬರೋ ಕಸ್ಟಮರ್ಸ್ ಬರಲ್ಲ, ಆದ್ರೂ ಅದ್ ಹೆಂಗೆ ಇಂತ ಕಿತ್ತೋದ್ ನನ್ ಮಕ್ಳನ್ ಕರೆದು ಪ್ರಮೋಷನ್ ಮಾಡಿಸ್ತಾರೆ ಅಂತ. ಅಯ್ಯೋ ಏನ್ ಜನಗಳೇನೋ. ಒಂದ್ ಕಡೆ ಪ್ರಮೋಷನ್ಸ್ ಇದ್ರೆ ನನ್ಗೆ ಮೆಸೇಜ್ ಮಾಡಿ ಅಂದೋನು, ಇನ್ನೊಂದ್ ಕಡೆ ಅದೇ ಪ್ರಮೋಷನ್ಸ್ ಬಗ್ಗೆ ಏನ್ ದುರಹಂಕಾರದಲ್ಲಿ ಮಾತಾಡಿದ ನೋಡಿ. ನನಗೆ ಇನ್ಕಮ್ 80,000 ಬರ್ತಾ ಇತ್ತು, ನಾನೇ ಪ್ರಮೋಷನ್ ಮಾಡಕ್ ಹೋಗಿ, ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ. ಸೊ ಬೇಸಿಕಲಿ ಪ್ರಮೋಷನ್ಸ್ ದುಡ್ಡು ನೋಡಿದ ಮೇಲೆ ಇಬ್ರು ದುರಾಸೆಗೆ ಬಿದ್ದು ಕಿತ್ತಾಡ್ಕೊಂಡವ್ರೆ, ಅಥವಾ ಇಬ್ರು ಸೇರ್ಕೊಂಡೆ ಹೈನಾತಿ ಡ್ರಾಮಾ ಮಾಡ್ಕೊಂಡು ಜನರನ್ನ ಬಕ್ರಾ ಮಾಡಕ್ ನೋಡ್ತಾವ್ರೆ. ಆದ್ರೆ ನಮ್ ಜನ ಇವ್ರ 3rd ಕ್ಲಾಸ್ ಡ್ರಾಮಾಗಳನ್ನ ನೋಡಿ ಹುಷಾರಾಗ್ಬಿಟ್ಟವ್ರೆ ಬಿಡ್ರಿ. ಆಲ್ರೆಡಿ ನೀವು ಮಿಸ್ಟರ್ ಬಕ್ರಾ ಆಗಿರೋರ.